ಗೈಸ್, ಈ ಲಾಗಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಕೊಪ್ಪಳದಿಂದ ಬಾದಾಮಿಗೆ. ಇದು ಫುಲ್ಲು ಟ್ರೈನ್ ಜರ್ನಿ ಲಾಗ್ ಆಗಿರುತ್ತೆ. ನೀವು ಟ್ರೈನಲ್ಲಿ ಇದ್ದೀರಾ ಅನ್ನೋ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆ ಥರ ಇರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಟ್ರೈನ್ ಬಂತು, ಇದು ಜನರಲ್ ಕೋಚ್ ನೋಡಿ. ಈ ಒಂದು ಟ್ರೈನಲ್ಲಿ ಖುಷಿ ಆಗೋದು ಏನಪ್ಪ ಅಂತಂದರೆ, ಜನರಲ್ ಬೋಗಿಲಿ ಈ ಥರ ಖಾಲಿ ಇದ್ದರೆ ಆ ಒಂದು ಖುಷಿನೇ ಬೇರೆ ಲೆವೆಲ್ಗೆ ಇರುತ್ತೆ. ಯಾಕಂತಂದರೆ ಭಾಳಷ್ಟು ಜನ ಟ್ರಾವೆಲ್ ಮಾಡ್ತಿರ್ತಾರೆ, ಜನರಲ್ ಬೋಗಿಯಲ್ಲಿ ಯಾವ ಥರ ಇರುತ್ತೆ ಅಂತ ಪ್ರತಿಯೊಬ್ಬರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇನ್ನೊಂದು ಟ್ರೈನಲ್ಲಿ ಮೇನ್ ಥಿಂಗ್ ಏನಪ್ಪ ಅಂತಂದರೆ, ಈ ಥರ ಸಿಂಗಲ್ ಬರ್ತ್ ಏನಾದರೂ ಖಾಲಿಯಾಗಿ ಸಿಕ್ಕರೆ ಅದು ಸ್ವರ್ಗ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅದರಲ್ಲಿರೋಂಥ ಮಜಾನೇ ಆ ಥರ ಇರುತ್ತೆ. ಈವನ್ ಬಸ್ಸಲ್ಲಿ ಆಗಿರ್ಬೋದು, ವಿಂಡೋ ಸೀಟು, ಈ ಥರ ಡಬಲ್ ಸೀಟ್ ಏನಿರುತ್ತಲ್ಲ, ಇದರಲ್ಲಿ ಸಿಗೋದು ಅದು ಭಾಳನೇ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಅದು ಟ್ರಾವೆಲ್ ಮಾಡುವಾಗಂತೂ ಅದು ಬೇರೆ ಲೆವೆಲ್ ಅದು. ಈಗ ಇದೇನು ನೋಡ್ತಿದ್ರೆ, ಇದು ಸ್ವಿಚ್ಚಸ್ಸು, ಆಮೇಲೆ ಫ್ಯಾನ್ಸು, ಆಮೇಲೆ ಒಳಗಡೆ ಇರೋಂಥ ಕ್ಲೀನ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ. ಈಗೆಲ್ಲ ಭಾಳಷ್ಟು ಟ್ರೈನ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ಆಲ್ಮೋಸ್ಟ್ ಆಲ್ ಸೆಂಟ್ರಲಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಭಾಳನೇ ಸಖತ್ತಾಗಿ ಮಾಡಿದ್ದಾರೆ. ಬಟ್ ಜನ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಕ್ಲೀನಾಗಿ. ನೀವು ನೋಡಿದ್ರಲ್ಲ ನೋಡಿ, ಸ್ಮಾರ್ಟ್ ಸ್ವಿಚಸ್ ಎಲ್ಲ ಹಾಕಿದ್ದಾರೆ, USB ಕೇಬಲ್ ಇರೋವಂಥದ್ದು. ಇನ್ನೊಂದು ನೋಡಿ, ಭಾಳಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈವನ್ ವಿಂಡೋ ಸೀಟ್ ಸಿಕ್ಕರೂ ಆಗಾಗ ಈ ಥರ ಡೋರ್ ಹತ್ರ ಬಂದು ನಿಲ್ಲೋದು, ಹೊರಗಡೆ ಇರೋಂಥ ನೇಚರ್ ನೋಡೋದು, ಅದು ಒಂಥರ ಏನೋ ಅಟ್ರಾಕ್ಟ್ ಆಗುತ್ತೆ. ಈ ಸೈಡು ಕೊಪ್ಪಳ ಆಗಿ ಒಂದು 20 ಕಿಲೋಮೀಟ್ರ್ ಆಗಿರ್ಬೋದು. ಮತ್ತು ಟ್ರೈನ್ ಸ್ಲೋ ಆಯಿತು. ಆಲ್ಮೋಸ್ಟ್ ಆಲ್ 1 ನಿಮಿಷ ಏನೋ ಸ್ಟಾಪ್ ಮಾಡಿದ್ರು. ಇದಾದಮೇಲೆ ನಮಗೆ ರೈಟ್ ಸೈಡ್ಗೆ ಜಿಂಕೆಗಳ ಹಿಂಡೆ ಕಾಣಿಸ್ತು. ಈ ಒಂದು ಭಾಗದಲ್ಲಿ ಇನ್ನೂ ಜಿಂಕೆಗಳು ನಾವು ನೋಡ್ಬೋದು. ಈಗ ನೆಕ್ಸ್ಟ್ ಟ್ರೈನ್ ಮೂವ್ ಆಗುತ್ತೆ ನೋಡಿ, ತೋರಿಸ್ತೀನಿ ನಿಮಗೆ. ನೀವೇನಾದರೂ ಹುಬ್ಳಿ ಸೈಡ್ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಅಂದರೆ, ಕೊಪ್ಪಳ ಆದಮೇಲೆ ನೀವು ಸ್ವಲ್ಪ ಹೊಲಗಳಲ್ಲೆಲ್ಲ ನೋಡ್ಕೊತ ಬರ್ರಿ. ಇಲ್ಲೆಲ್ಲ ಜಿಂಕೆಗಳನ್ನ ನೀವು ನೋಡ್ಬೋದು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಂಕೆಗಳು ಇನ್ನೂ ಇದ್ದಾವೆ ಅಂತಂದರೆ ಅದು ಒಂಥರ ಖುಷಿ ಪಡುವಂಥ ವಿಷಯ.
ಈಗ ಜಿಂಕೆಗಳ ಹಿಂಡು ಬರ್ತಾವೆ ನೋಡಿ, ಕಂಪ್ಲೀಟಾಗಿ ನೋಡಿ. ನೋಡಿದ್ರಲ್ಲ ಜಿಂಕೆಗಳ ಗುಂಪು, ಅದ್ರ ಪಕ್ಕದಲ್ಲೇ ಕುರಿಗಾಯಿಗಳಿದ್ದಾರೆ. ಸೆಂಟ್ರಲ್ಲಿ ರೋಡ್ ಮಾತ್ರ ಅಡ್ಡ ಇದೆ ನೋಡಿ. ಮಾನವ ಮತ್ತು ಪ್ರಾಣಿಗಳ ಏನದು ಸಂಘರ್ಷ ಅಂತ ಏನು ಹೇಳ್ತೀವಿ, ಅದ್ರ ಆಚೆಗೆ ಈ ಥರನೂ ಬದುಕ್ತಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಥರ ವಿಂಡ್ ಫ್ಯಾನ್ಗಳನ್ನ ನಾವು ಜಾಸ್ತಿ ನೋಡ್ಬೋದು ನೋಡಿ. ಆಲ್ಮೋಸ್ಟ್ ಅಲ್ಲಿ ಈ ಕಡೆ ದಕ್ಷಿಣ ಕನ್ನಡ ಆ ಸೈಡ್ ಎಲ್ಲ ಹೋದರೆ ನಿಮಗೆ ಈ ಥರ ವಿಂಡ್ ಫ್ಯಾನ್ಗಳು ನೋಡೋಕ್ಕೆ ಆಗೋಲ್ಲ. ಯಾಕಂತಂದರೆ ಅಲ್ಲಿ ಎಲ್ಲ ಕಾಡು ಬೆಟ್ಟ ಇರೋದ್ರಿಂದ ಅಲ್ಲಿ ಜಾಸ್ತಿ ಈ ಥರ ಫ್ಯಾನ್ಸ್ ಎಲ್ಲ ಹಾಕಲ್ಲ. ಬಟ್ ನಮ್ಮ ಕಡೆ ಎಲ್ಲ ಬರಡು ಭೂಮಿ ಜಾಸ್ತಿ ಇರೋದ್ರಿಂದ ಈ ಕಡೆ ಗಾಳಿ ಜಾಸ್ತಿ, ಹಾಗಾಗಿನೇ ಈ ಥರ ವಿಂಡ್ ಫ್ಯಾನ್ಗಳು ಜಾಸ್ತಿ ನೋಡ್ಬೋದು ನಮ್ಮ ಸೈಡ್. ಈ ಕಡೆ ಆಲ್ಮೋಸ್ಟ್ ಅಲ್ಲಿ ನೀವು ನಾರ್ತ್ ಕರ್ನಾಟಕ ಏನಾದರೂ ಬಂದರೆ ಈ ಥರ ವಿಂಡ್ ಫ್ಯಾನ್ಗಳೇ ಜಾಸ್ತಿ ಇರ್ತವೆ ಈ ಕಡೆ ಎಲ್ಲ. ಈಗ ಇದೇನು ನೋಡ್ತಿದ್ರೆ ಇದು ಗದಗ ಎಂಟ್ರಿ ನೋಡಿ. ಈಗ ಗದಗ ಸಿಟಿ ಇದು ಈಗ ಎಂಟ್ರಿಯಲ್ಲಿದೆ. ಇದಾದಮೇಲೆ ನೆಕ್ಸ್ಟು ರೂಟ್ ಚೇಂಜ್ ಆಗುತ್ತೆ, ಅಂದರೆ ಟುವರ್ಡ್ಸ್ ವಿಜಯಪುರ ಆ ಸೈಡ್ ಹೋಗುತ್ತೆ, ಅಂದರೆ ಮಹಾರಾಷ್ಟ್ರ ಸೈಡು. ಯಾಕಂತಂದರೆ ಇದು ಬೆಂಗಳೂರು ಯಶವಂತಪುರ ಟು ಬಿಜಾಪುರ ಎಕ್ಸ್ಪ್ರೆಸ್ ಟ್ರೈನ್ ಇದು. ಸೊ ಹಂಗಾಗಿನೇ ಇದು ಸ್ವಲ್ಪ ರೂಟ್ ಚೇಂಜ್ ಆಗುತ್ತೆ ಗದಗಿಂದ. ಈಗ ಇಲ್ಲಿ ನೀವು ನೋಡ್ಬೋದು ಟ್ರ್ಯಾಕ್ ಚೇಂಜ್ ಆಗ್ತಿದೆ ಲೈಟಾಗಿ. ಈಗ ನಾವಿರೋದು ಲೆಫ್ಟ್ ಸೈಡು ಟ್ರ್ಯಾಕಲ್ಲಿ, ಅಲ್ಲಿಂದ ಈಗ ರೈಟ್ ಸೈಡು ಟ್ರ್ಯಾಕಿಗೆ ಚೇಂಜ್ ಆಗ್ತಿದೆ ನೋಡಿ ಇಂಜಿನ್. ಈಗ ನೀವು ನೋಡ್ಬೋದು. Six. ಇಡ್ಲಿ ವಡ ರೀ ನಾಷ್ಟ ಇಡ್ಲಿ ವಡ.
ಸೇಗಾ ಮಸಾಲ, ಸೇಗಾ ಬಿಸ್ಕೆಟ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಲೈಕ್ನ ಮಾಡ್ಕೊಳ್ಳಿ. ಯಾಕಂತಂದರೆ ಲೈಕ್ ಮಾಡೋದ್ರಿಂದ ವಿಡಿಯೋ ಭಾಳಷ್ಟು ಜನಕ್ಕೆ ಸಜೆಸ್ಟ್ ಆಗುತ್ತೆ. ಸೊ ಈಗ ನಾನು ರೀಸೆಂಟಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ರೆಸ್ಪಾನ್ಸ್ ಮಾತ್ರ ಮ್ಯಾಸಿವ್ ಆಗಿದೆ. ಭಾಳನೇ ಖುಷಿ ಆಗ್ತಿದೆ. ಯಾಕಂತಂದರೆ ಭಾಳನೇ ಕಡಿಮೆ ವೀಡಿಯೋಸ್ ಮಾಡಿರೋದ್ರಿಂದ ಬಟ್ ಕ್ವಾಲಿಟಿ ಆಗಿರೋಂಥ ವೀಡಿಯೋಸ್ ಮಾಡಿದ್ದೀನಿ, ಒಳ್ಳೆ ಕಂಟೆಂಟ್ ಇರೋಂಥ ವೀಡಿಯೋಸ್ ಮಾಡಿದ್ದೀನಿ. ಹಂಗಾಗಿನೇ ಭಾಳಷ್ಟು ಜನ ನೋಡ್ತಿದ್ದಾರೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ. ಇದು ಯಾವುದೋ ಟ್ರೈನು ಕ್ರಾಸ್ ಮಾಡ್ತಾ ಇತ್ತು ಈಗ, ಹಂಗಾಗಿನೇ ಇಲ್ಲಿ ಸ್ವಲ್ಪ ಹೊತ್ತು ನಿಂದ್ರಿಸಿದ್ರು. ಸೊ ಇದಾದಮೇಲೆ ನೆಕ್ಸ್ಟ್ ನಮ್ಮ ಪಯಣ ಬಾದಾಮಿ ಕಡೆಗೆ ಬಂದೇ ಬಿಟ್ಟು ನೋಡಿ ಬಾದಾಮಿಗೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಆಮೇಲೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.